ನ- ತಾನು ಕೊಟ್ಟಂತಹ ಚನುವನ್ನ ಸರಿಯಾಗಿ ಬಳಸಿಕೊಳ್ಳದೆ ಅದನ್ನ ವ್ಯತ್ಯಾಸ ಮಾಡಿದ್ರಿಂದಾಗಿ ಏನಾಯ್ತು, ಅವಳ ರೂಪದಲ್ಲಿ, ಅವಳ ದೇಹದ ಕಾಂತಿಯಲ್ಲಿ ಬದಲಾವಣೆ ಉಂಟಾಯಿತು. ಇದನ್ನು ಕಂಡು ರುಚಿಕ, ನೀವು ನಾನು ಕೊಟ್ಟಂತ ವಸ್ತುವನ್ನು ಸ್ವೀಕರಿಸಲಿಲ್ಲ, ವ್ಯತ್ಯಾಸ ಮಾಡಿದ್ದೀರಿ, ಕ್ಷಾತ್ರ ಮತ್ತು ಬ್ರಾಹ್ಮಣ ತೇಜಸ್ಸುಗಳು ಬದಲಾವಣೆಗೊಂಡಿದೆ ಅಂತ ಹೀಗೆ ಅವನು ಅದನ್ನ ಗಮನಿಸಿ ಹೇಳ್ತಾನೆ. ಆದ್ರೆ ಆಕೆ ಭಯದಿಂದ ದಯವಿಟ್ಟು ಪ್ರಸನ್ನನಾಗು, ಏನಾದ್ರೂ ಮಾಡಿ ಇದನ್ನು ಬದಲಿಸು ಅಂದ್ರೆ ಆಗಲ್ಲ ಅಂತಾನೆ. ಹಾಗಾದ್ರೆ ಇದು ನನ್ನ ಮುಂದಿನ ಗರ್ಭದಲ್ಲಿ ಬೆಳೆದ್ರೂ ತೊಂದರೆ ಇಲ್ಲ, ನನಗೆ ನನ್ನ ಹೆತ್ತು ಹೊತ್ತು ಸಾಕುವ ಸಾಮರ್ಥ್ಯ ಇಲ್ಲ ಅಂದಾಗ ಏವಮಸ್ತು ಅಂತ ಹೇಳಿದ ಮಾತನ್ನ ನಾವು ನಿನ್ನೆ ನೋಡಿದ್ವಿ. ಕೇಳಿಸ್ತಿದ್ಯಲ್ವಾ? ನಾರಾಯಣ. ಅನಂತರಂಚ ಸಾ ಜಮದಗ್ನಿಂ ಅಜೀಜನತ್. ಆ ಬಳಿಕ ಅವಳು ಜಮದಗ್ನಿಯನ್ನ ಹೆತ್ತಳು. ಜಮದಗ್ನಿಯನ್ನ ಹೆತ್ತು ತಾನ್ಮಾತಾ ಚ ವಿಶ್ವಾಮಿತ್ರಂ ಜನಯಾಮಾಸ. ಆಚೆ ಸತ್ಯವತಿಯ ತಾಯಿ ವಿಶ್ವಾಮಿತ್ರನನ್ನ ಹೆತ್ತಳು. ಸತ್ಯವತಿ ಕೌಶಿಕಿ ನಾಮ ನದ್ಯಭವತ್. ಮುಂದೆ ಈ ಸತ್ಯವತಿಯನ್ನು ಅವಳು ರುಚಿಕನ ಮಡದಿ ಜಮದಗ್ನಿಯನ್ನ ಹೆತ್ತ ಬಳಿಕ, ಅವನನ್ನ ಬೆಳೆಸಿದ ಬಳಿಕ ಕೌಶಿಕಿ, ಕೋಸಿ ಅಂತ ಕರೀತಾರೆ, ಅನ್ನುವ ನದಿಯಾಗಿ ಬದಲಾದಳು. ಜಮದಗ್ನಿ ಇಕ್ಷ್ವಾಕು ವಂಶೋದ್ಭವಸ್ಯ ರೇಣೋಃ ತನಯಾಂ ರೇಣುಕಾಂ ಉಪಯೇಮೆ. ಜಮದಗ್ನಿಯು ಇಕ್ಷ್ವಾಕು ವಂಶೋದ್ಭವನಾದ ರೇಣು ಅನ್ನುವ ರಾಜನ ಮಗಳಾದ ರೇಣುಕೆಯನ್ನ ವಿವಾಹವಾದ. ತಸ್ಯಾಂಚ ಅಶೇಷ ಕ್ಷತ್ರಹಂತಾರಂ ಪರಶುರಾಮ ಸಂಜ್ಞಂ ಭಗವತಃ ಸಕಲಲೋಕ ಗುರೋಃ ನಾರಾಯಣಸ್ಯಾಂಶಂ ಜಮದಗ್ನಿ ಅಜೀಜನತ್. ತಸ್ಯಾಂ, ಆ ರೇಣುಕೆಯಲ್ಲಿ, ಅಶೇಷ ಕ್ಷತ್ರಹಂತಾರಂ, ದುರುಳರಾದ ಸಮಸ್ತ ಕ್ಷತ್ರಿಯರ ಕುಲವನ್ನು ನಾಶಗೈಯುವ ಪರಶುರಾಮ ಎಂಬ ಹೆಸರಿನ ಭಗವಂತನ ಸಕಲ ಗುಣ ಪರಿಪೂರ್ಣನಾದ, ಷಡ್ಗುಣೈಶ್ವರ್ಯ ಸಂಪನ್ನನಾದ, ಸಕಲ ಲೋಕಕ್ಕೆ ಗುರುವೆನಿಸಿದ ನಾರಾಯಣನ ಅಂಶವನ್ನಾಗಿ ಜಮದಗ್ನಿ ಹೆತ್ತ. ಜಮದಗ್ನಿ ಮಗುವನ್ನ ಪಡೆದ. ವಿಶ್ವಾಮಿತ್ರ ಪುತ್ರಸ್ತು ಭಾರ್ಗವ ಏವ ಶುನಶೇಪಃ ದೇವೈರ್ದತ್ತಃ ತತಶ್ಚ ದೇವರಾತ ನಾಮಾಭವತ್. ವಿಶ್ವಾಮಿತ್ರ ಪುತ್ರಸ್ತು ಭಾರ್ಗವ ಏವ ಶುನಶೇಪಃ. ವಿಶ್ವಾಮಿತ್ರನಿಗೆ ಭೃಗುವಿನ ಮನೆತನದ ಒಬ್ಬ ಹುಡುಗ ಬಂದು ಅವನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಾನೆ. ದೇವೈರ್ದತ್ತಃ, ದೇವತೆಗಳು ವಿಶ್ವಾಮಿತ್ರನಿಗೆ ಕೊಟ್ಟ ಮಗನಾದ್ರಿಂದಾಗ ಅವನಿಗೆ ದೇವರಾತ ಅಂತ ಹೆಸರು ಬಂತು. ಶುನಶೇಪನಿಗೆ ಮತ್ತೊಂದು ಹೆಸರು
ದೇವರಾತ ಅಂತ, ವಿಶ್ವಾಮಿತ್ರನ ಮಗ ಅಂತ ಕರೆಸಲ್ಪಟ್ಟ ಅಧಿಗರ್ತನ ಮಗ. ಆದ್ರೆ ಅಧಿಗರ್ತ ಅವನನ್ನ ತ್ಯಾಗ ಮಾಡಿದ್ರಿಂದಾಗಿ ಶುನಶೇಪ ಬಂದು ವಿಶ್ವಾಮಿತ್ರನಲ್ಲಿ ಶರಣಾಗಿ ಅವರಲ್ಲೇ ಅಧ್ಯಯನ ಮಾಡಬೇಕು ಅಂತ ಅವನಿಗೆ ಬಹಳ ಕಾಲದಿಂದ ಇದ್ದ ಆಸೆ. ಅದು ಈಡೇರದೆ ಹೋದಾಗ ರೋಹಿತ ಅನ್ನುವಂತಹ ಹರಿಶ್ಚಂದ್ರನ ಮಗ ಯಜ್ಞಕ್ಕಾಗಿ ಅವನನ್ನ ಕರ್ಕೊಂಡು ಹೋಗುವ ದಾರಿಯಲ್ಲಿ ಸಿಕ್ಕಿದ ವಿಶ್ವಾಮಿತ್ರರನ್ನ ಕಂಡು ಬದುಕುವ ಆಸೆ ಚಿಗುರಿ ಅವರಲ್ಲಿ ಈ ತನ್ನ ವೇದನೆಯನ್ನ ಬೇಡಿಕೊಂಡ. ವಿಶ್ವಾಮಿತ್ರರು ಬಹಳ ಆತನನ್ನ ಪುಸಲಾಯಿಸಿ ಉಪದೇಶಿಸಿ ಯಜ್ಞದ ಕಂಬದಲ್ಲಿ ನಿನ್ನನ್ನು ಕಟ್ಟಿ ಹಾಕಿದಾಗ ವರುಣ ದೇವತಾಕವಾದ ವಾಸುದೇವ ಮಂತ್ರಗಳನ್ನ ನೀನು ಜಪಿಸು. ಅವನು ಜಪಿಸುವುದು ಅನ್ನುವುದಕ್ಕಿಂತ ಹೆಚ್ಚು ಅವನಿಗೆ ಏನಾಯ್ತು ಅಂದ್ರೆ ಅದು ಸಾಕ್ಷಾತ್ಕಾರವೇ ಆಗಿ ಹೋಯಿತು ಗುರುಗಳ ಅನುಗ್ರಹದಿಂದ. ನಿನ್ನನ್ನ ಸಾವು ಯಾವತ್ತೂ ಕಾಡಲ್ಲ, ಹೆದರಬೇಡ ಅಂತ ಹೇಳಿ ಕಳಿಸಿದ್ರು ವಿಶ್ವಾಮಿತ್ರರು. ಅವರು ಬಹಳ ಪ್ರೀತಿಯಿಂದ ಕೊಟ್ಟ ಉಪದೇಶದಿಂದಾಗಿ ಅವನಿಗೆ ಅಲ್ಲಿ ಅದು ಹೊಳೆದು ಬಿಡ್ತು. ಮಂತ್ರಗಳು ಕಾಣಿಸಿ ಯಾವಾಗ ಯಜ್ಞ ಸಾಂಗವಾಯಿತೋ ವರುಣ ಆ ಬಲಿಯನ್ನ ಸ್ವೀಕಾರ ಮಾಡದೆ ರಾಜನಿಗೂ ರೋಗದಿಂದ ಮುಕ್ತಿಯನ್ನ ಕೊಟ್ಟು ರೋಹಿತನನ್ನು ಅಲ್ಲೇ ಮುಂದುವರಿಯುವಂತೆ ಮಾಡಿ ವಿಶ್ವಾಮಿತ್ರನಿಗೆ ಆ ಹುಡುಗನನ್ನ ದತ್ತು ಕೊಡ್ತಾನೆ. ಅದರಿಂದಾಗಿ ಅವನಿಗೆ ದೇವರಾತ ಅಂತ ಹೆಸರು ಬಂತು. ತತಶ್ಚಾನ್ಯೇ ಮಧುಚ್ಛಂದೋ ಧನಂಜಯ ಕೃತ ದೇವಾಷ್ಟಕ ಕಚ್ಚಪ ಹಾರೀತಕಾಖ್ಯಾ ವಿಶ್ವಾಮಿತ್ರಪುತ್ರಾ ಬಭೂವು. ಮಧುಚ್ಛಂದ, ಧನಂಜಯ, ಕೃತದೇವ, ಅಷ್ಟಕ, ಕಚ್ಚಪ, ಹಾರೀತ ಮೊದಲಾದ ಇನ್ನೂ ಹಲವು ಮಕ್ಕಳು ಕೂಡ ವಿಶ್ವಾಮಿತ್ರನನ್ನು ಅನುಸರಿಸಿ ಬಂದ್ರು. ಈ ಅಷ್ಟಕ ಅನ್ನುವವನು ಯಯಾತಿಯ ಮಗಳಾದಂತಹ ಮಾಧವಿಯಲ್ಲಿ ಹುಟ್ಟುವವ. ಈ ಶುನಶೇಪ ದೇವರಾತ ಅನ್ನುವನು ಭಗವಂತನಿಂದ ಕೊಡಲ್ಪಟ್ಟವ. ಇನ್ನು ದೃಷದ್ವತಿ ಮೊದಲಾದ ಹೆಂಡಂದಿರಿದ್ರು, ಅಲ್ಲಿ ಹುಟ್ಟಿದವರು ಮಧುಚ್ಛಂದ ಮೊದಲಾದಂತಹ ಮಕ್ಕಳು. ತೇಷಾಂಚ ಬಹೂನಿ ಕೌಶಿಕ ಗೋತ್ರಾಣಿ ಋಷ್ಯಂತರೇಷು ವಿವಾಹ್ಯಾನಿ ಅಭವನ್. ಈ ಋಷಿಯಿಂದ ಬೇರೆ ಬೇರೆ ಕಡೆಯಿಂದ ಮಕ್ಕಳು ಹುಟ್ಟಿ ಬೇರೆ ಋಷಿಗಳ ವಂಶದ ಜೊತೆಗೆ ವಿವಾಹಕ್ಕೆ ಯೋಗ್ಯವಾದಂತಹ ಕಾಲ ಕೂಡಿ ಬಂದು ಮಕ್ಕಳು, ಮರಿಮಕ್ಕಳು, ಮೊಮ್ಮಕ್ಕಳು ಎಲ್ಲ ಬೆಳೆದು ವಿಶ್ವಾಮಿತ್ರ ಗೋತ್ರ ವಿಸ್ತೃತವಾಯಿತು ಅನ್ನುವಲ್ಲಿಗೆ ಚತುರ್ಥ ಅಂಶದ 7ನೆಯ ಅಧ್ಯಾಯ ಮುಕ್ತಾಯವಾಯಿತು. 8ನೆಯ ಅಧ್ಯಾಯ ಮತ್ತೆ ಕಾಶ್ಯ ವಂಶದ ಕಥೆಯನ್ನು ಹೇಳುತ್ತೆ. ಪುರೂರವಸೋ ಜ್ಯೇಷ್ಠ ಪುತ್ರ ಯಸ್ತು ಆಯುರ್ನಾಮ ನಾಮ ಸ ರಾಜ್ಞೋ ದುಹಿತರಂ ಉಪಯೇಮೆ ರಾಹೋ ದುಹಿತರಂ ಉಪಯೇಮೆ. ಆಯು ಅಂತ ನಮಗೆ ಹಿಂದೆ ಗೊತ್ತಿದೆ. ಪುರೂರವನ ಮಗ, ಜ್ಯೇಷ್ಠ ಮಗ. ಪುರುವಿನ ಜ್ಯೇಷ್ಠ ಮಗ ಆದ್ರಿಂದ ಅವನಿಗೆ ಬೇಗ ವಿವಾಹ ಮಾಡಬೇಕು ಅಂತ ಯೋಚನೆ ಮಾಡಿ ರಾಹುವಿನ ಮಗಳಾದಂಥವಳ ಜೊತೆಗೆ ಸಂಸ್ಕಾರ ನಡೆಯಿತು. ಉಸುಸೆ ಏನಾಯ್ತು, ರಾಹೋ ದುಹಿತರಂ ಉಪಯೇಮೆ ತಸ್ಯಾಂಚ ಪಂಚಪುತ್ರಾನ್ ಉತ್ಪಾದಯಾಮಾಸ. ಆ ಹೆಣ್ಣಿನಲ್ಲಿ 5 ವಿಶೇಷ ಮಕ್ಕಳನ್ನು ಪಡೆದ. ನಹುಷ, ಕ್ಷತ್ರವೃದ್ಧ, ರಂಭ, ರಜಿ ಮತ್ತು ಅನೇನಸ್. ಸಂನ್ಯಾಸ್ ತಥೈವ ಅನೇನ ಪಂಚಮ ಪುತ್ರೋಭೂತ್. ಅನೇನಸ್ ಅಂತ ಅವನ ಹೆಸರು. ನಹುಷ, ಕ್ಷತ್ರವೃದ್ಧ, ರಂಭ, ರಜಿ ಮತ್ತು ಅನೇನಸ್
ಈ ಕ್ಷತ್ರ ವೃದ್ಧ ಅವನಿಗೆ ಸುಹೋತ್ರ ಅನ್ನುವ ಮಗ ಹುಟ್ಟಿದ. ಕಾಶ್ಯ ಕಾಶ ಕೃತ್ಸ ಮದಸ್ತ್ರಯ ಪುತ್ರಾಹ ಬಭೂವು. ಕಾಶ್ಯ ಕಾಶ ಗೃತ್ಸಮದ, ಹೀಗೆ 3 ಮಕ್ಕಳು ಹುಟ್ಟಿದ್ರು ಅವನಿಗೆ, ಸುಹೋತ್ರನಿಗೆ. ಕಾಶ್ಯ, ಕಾಶ ಮತ್ತು ಕೃತ್ಸಮದ. ಈ ಕೃತ್ಸಮದ ಅನ್ನೋದು ವೇದದಲ್ಲಿ ಹೇಳಲ್ಪಟ್ಟಂತಹ ಒಬ್ಬ ಋಷಿಯ ಹೆಸರು. ಐತರೆಯ ಉಪನಿಷತ್ತು ಬಹಳ ವಿಶೇಷವಾಗಿ ಅವನ ಹೆಸರನ್ನ ಹೇಳುತ್ತೆ. ನಾರಾಯಣ. ಗೃತ್ಸಮದನಿಗೆ ಗೃತ್ಸಮದಸ್ಯ ಶೌನಕಶ್ಚಾತುರ್ವರ್ಣ್ಯ ಪ್ರವರ್ತಯಿತಾ ಅಭೂತ್. ಶೌನಕ ಚಾತುರ್ವರ್ಣ್ಯದ ವಿಭಾಗಗಳನ್ನ ಮಾಡಿದ ಮಗ ಶೌನಕ ಹುಟ್ಟಿದ. ಯಾರಿಗೆ? ಗೃತ್ಸಮದನಿಗೆ. ಕಾಶ್ಯಸ್ಯ ಕಾಶೇಯ ಕಾಶಿರಾಜ ತಸ್ಮಾತ್ ರಾಷ್ಟ್ರ ರಾಷ್ಟ್ರಸ್ಯ ದೀರ್ಘತಪಾಹ ಪುತ್ರ ಅಭವತ್. ಕಾಶ್ಯನಿಗೆ ಕಾಶೇಯ, ಅವನು ಕಾಶಿರಾಜನಾಗ್ತಾನೆ ಮುಂದೆ. ಕಾಶಿರಾಜನಿಗೆ ರಾಷ್ಟ್ರ ಅಂತ ಒಬ್ಬ ಮಗ, ರಾಷ್ಟ್ರನಿಗೆ ದೀರ್ಘತಪಸ್, ದೀರ್ಘತಪಸ್ಸಿಗೆ ಮುಂದೆ ಧನ್ವಂತರಿಸ್ತು ದೀರ್ಘತಪಸಃ ಪುತ್ರೋ ಅಭವತ್. ಈ ದೇಶದಲ್ಲಿ ಬಹಳ ಪ್ರಸಿದ್ಧನಾದ ಒಬ್ಬ ಧನ್ವಂತರಿ ಎನ್ನುವ ರಾಜ ಬಂದು ಹೋಗಿದ್ದಾನೆ. ಅವನು ಈ ಭಗವಂತನ ಧನ್ವಂತರಿ ರೂಪವಾಗಿ ಅನುಗ್ರಹೀತನಾಗಿ ಆಯುರ್ವೇದದ ಸಂಪತ್ತನ್ನ ವಿಸ್ತೃತಗೊಳಿಸಿ ಲೋಕಕ್ಕೆ ಪ್ರತಿ ಮೂಲೆ ಮೂಲೆಗೂ ಜನಜನಿತವಾಗುವಂತೆ ಮಾಡುವ ಕೆಲಸದಲ್ಲಿ ಪ್ರಧಾನವಾದ ಪಾತ್ರ ಅವನದ್ದು. ಅದರಿಂದಾಗಿ ಕೆಲವೊಂದು ಸರ್ತಿ ಕನ್ಫ್ಯೂಸ್ ಮಾಡ್ಕೊಂಡು ಅವನನ್ನ ರಾಜ ಅಂತ ದೇವರನ್ನೇ ಅಲ್ಲಿ ಚಿಂತಿಸ್ತಾರೆ. ಅವನಲ್ಲಿ ವಿಶೇಷವಾದ ಧನ್ವಂತರಿಯ ಸನ್ನಿಧಾನ ಇತ್ತು, ಆದ್ರೆ ಅವನು ಒಬ್ಬ ಸಾಮಾನ್ಯ ಮನುಷ್ಯನೇ. ಆದ್ರೆ ಭಗವಂತನ ವಿಶೇಷ ಪ್ರೀತಿಯಿಂದಾಗಿ ಆತನಿಗೆ ಆಯುರ್ವೇದದಲ್ಲಿ ಹೆಚ್ಚಿನ ತೃಪ್ತಿ, ಲಾಭ, ಪ್ರಯತ್ನಕ್ಕೆ ಫಲ ಎಲ್ಲ ಸಿಕ್ಕಿತ್ತು. ಧನ್ವಂತರಿಸ್ತು ದೀರ್ಘತಪಸಃ ಪುತ್ರ ಅಭವತ್. ತಹಿ ಸಂಸಿದ್ಧ ಕಾರ್ಯಕರಣ ಸಕಲ ಸಂಭೂತಿಷು ಅಶೇಷ ಜ್ಞಾನವಿತು ಭಗವತಾ ನಾರಾಯಣೇನ ಚ ಅತೀತ ಸಂಭೂತೌ ತಸ್ಮೈ ವರೋ ದತ್ತಃ. ಈ ಧನ್ವಂತರಿ ಶರೀರದ ಇಂದ್ರಿಯಗಳ ವೃದ್ಧಾಪ್ಯ ಹೇಗ್ ಬರುತ್ತೆ, ವಿಕಾರಗಳಿಂದ ಹೇಗೆ ಪಾರಾಗಬಹುದು ಇತ್ಯಾದಿಗಳನ್ನೆಲ್ಲ ಒಂದಿಡೀ ಜನ್ಮದಲ್ಲಿ ಅಭ್ಯಾಸ ಮಾಡಿ, ಶಾಸ್ತ್ರದ ವಿಷಯಗಳನ್ನ ಬದುಕಿನುದ್ದಕ್ಕೂ ಅದನ್ನೇ ಅಭ್ಯಾಸ ಮಾಡಿ ಪೂರ್ವ ಜನ್ಮದಲ್ಲಿ ನಾರಾಯಣನ ವಿಶೇಷ ಅನುಗ್ರಹವನ್ನ ಪಡೆದಿದ್ದ. ನೀನು ಮುಂದೆ ಕಾಶಿರಾಜನ ಮಗನಾಗಿ ಹುಟ್ಟಿ, ನೀನು ಮುಂದೆ ಆಯುರ್ವೇದದ 8 ಭಾಗಗಳಲ್ಲಿ ಸಂಬಂಧಿಸಿದಂತಹ ಗ್ರಂಥವನ್ನ ಮತ್ತು ವಿಶೇಷವಾದ ಯಜ್ಞ ಭಾಗಕ್ಕೆ ನೀನು ಒಳಗಾಗ್ತಿ. ತ್ವಂ ಅಷ್ಟದಾ ಸಮ್ಯಕ್ ಆಯುರ್ವೇದಂ ಕರಿಷ್ಯಸಿ. 8 ಭಾಗಗಳ ಅಷ್ಟಾಂಗ ಯೋಗ ಅಂತ, ಅಷ್ಟಾಂಗ ಹೃದಯ ಅಂತ ಕರೀತಾರೆ. ಅಷ್ಟ ಅಂಗಗಳಿಂದ ಕೂಡಿದಂತಹ, ಅದಕ್ಕೆ 8 ವಿಭಾಗ ಇದೆಯಲ್ಲ, ಅದನ್ನು ಮಾಡುವವನು. ಮತ್ತು ಮುಂದೆ ಯಜ್ಞದಲ್ಲಿ ನೀನು ನಿತ್ಯದಲ್ಲೂ ವಿಶೇಷವಾಗಿ ಕೃತಜ್ಞತಾ ಪೂರ್ವಕವಾಗಿ ಆಹುತಿಯನ್ನ ಪಡೀತಿ. ವೈಶ್ವದೇವದಲ್ಲಿ ಇವತ್ತಿಗೂ ಕೂಡ ಒಂದು ಧನ್ವಂತರಯೇ ಸ್ವಾಹ ಅಂತ ಒಂದು ಮಾತಿದೆ. ಏನದು? ಅಲ್ಲಿ ಇರುವ ಉಳಿದ ಆಹುತಿಗಳು ಯಾವುದೂ ಭಗವಂತನಿಗೆ ಸಂಬಂಧಿಸಿದ್ದಿಲ್ಲ. ವಿಶ್ವ ದೇವತೆಗಳಿಗೆ, ಇಂದ್ರನಿಗೆ, ಅವರಿಗೆ ಇವರಿಗೆ ಅಂತ, ಸೂರ್ಯನಿಗೆ ಮೊದಲಾದ ದೇವತೆಗಳ ಗುಂಪಿದೆ. ಅದರ ಮಧ್ಯದಲ್ಲಿ ಒಂದ್ ಕಡೆ ಧನ್ವಂತರಿ ಇದೆ. ಬಹಳ ಯೋಚನೆಗೆ ಬರ್ತಿತ್ತು, ಏನಿದು ಧನ್ವಂತರಿ ಅಂತಿದೆ, ಆಹುತಿ ಕೊಡುವಾಗ ಇದನ್ನು ಏನು ಅಂತ ಕಲ್ಪಿಸ್ಕೊಳ್ಬೇಕು, ದೇವ್ರು ಅಂತನೋ ಇನ್ಯಾರು, ರಾಜ ಅಂತನೂ ಗೊತ್ತಿತ್ತು ಒಬ್ಬ ಇದ್ದಾನೆ ಅಂತ. ಆದ್ರೆ ಆಹುತಿಯಲ್ಲಿ ಅವನಿಗೇನ್ ಪ್ರಸಂಗ ಇಲ್ಲ, ಒಬ್ಬ ರಾಜ, ಅವನನ್ನು ಹೇಗ್ ಕೊಡೋದು? ದೇವರು ಇದ್ದಕ್ಕಿದ್ದಾಗಿ ಇಲ್ಲಿ ದೇವರಿಗೆ ಬರ್ಲಿಕ್ಕೆ ಏನು ಕಾರಣವೇ ಇಲ್ಲ. ಬಹಳ ಬಹಳ ಪ್ರಶ್ನೆಗಳಿಗೆ ಎಷ್ಟೋ ದಿವಸ ಆದ್ಮೇಲೆ ಉತ್ತರ ಸಿಗುತ್ತೆ.
ಇಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಇದು ಅವನಿಗೆ ದೇವರೇ ಕೊಟ್ಟ ವರ. ನಿತ್ಯದ ವೈಶ್ವದೇವದಲ್ಲಿ ಭಗವಂತನೇ ಅನುಗ್ರಹ ಮಾಡಿ ಧನ್ವಂತರಿ ಅಂತ ಅವನಿಗೆ ಕೊಟ್ಟ ಹೆಸರು ಕೂಡ ಅವನದ್ದೇ, ಆಹುತಿಯು ಕೂಡ ಅವನಿಗೆ ಕೊಟ್ಟದ್ದಾದ್ರಿಂದಾಗಿ ಬಹಳ ವಿಶಿಷ್ಟವಾದ ಒಂದು ಅನುಸಂಧಾನವನ್ನ ಮಾಡಲಿಕ್ಕೆ ಇಲ್ಲಿ ಅವಕಾಶ ಆಗುತ್ತೆ. ಭಗವಂತನ ವಿಶೇಷ ಅನುಗ್ರಹ ಅವನಿಗಿತ್ತು. ಸಮ್ಯಕ್ ಆಯುರ್ವೇದಂ ಕರಿಷ್ಯಸಿ ನಾರಾಯಣೇನ ತಸ್ಮೈ ವರೋದತ್ತಃ. ಭೂತವು ಮುಂದೆ ನೀನು ಹುಟ್ಟುವವನಿದ್ದಿ, ಹುಟ್ಟಿದಾಗ ಇದಕ್ಕೆ ಒಂದು ರೂಪವನ್ನ ಕಲ್ಪಿಸ್ತಿ, ಆಯುರ್ವೇದಕ್ಕೊಂದು ಅರ್ಥವನ್ನ ಕೊಡ್ತಿ. ಆ ಧನ್ವಂತರಿಯ ಮಗನೇ ಕೇತುಮಾನ್. ಕೇತುಮಂತನ ಮಗ ಭೀಮರಥ, ಭೀಮರಥನ ಮಗ ದಿವೋದಾಸ, ದಿವೋದಾಸನ ಮಗ ಪ್ರತರ್ಧನ. ಈ ಪ್ರತರ್ಧನನೇ ನಮಗೆ ಅಂದ್ರೆ ಮಹಾಭಾರತದಲ್ಲಿ ಯಯಾತಿಗೆ ಭೇಟಿ ಆಗುವಂತಹ ರಾಜರಲ್ಲಿ ಒಬ್ಬ ಅಷ್ಟಕ ಅಂತ ಹಿಂದೆ ಬಂದ. ಈಗ ಪ್ರತರ್ಧನ ಅಂತ ಮತ್ತೊಬ್ಬ ಬಂದ. ಅವನು ಮಾಧವಿಯಲ್ಲೇ ಹುಟ್ಟಿದವನು. ಪ್ರತರ್ಧನನಿಗೆ ಮಾಧವಿಯಲ್ಲಿ ದಿವೋದಾಸನಿಗೆ ಹೌದು. ಸಚ ಮದ್ರಶ್ರೇಣ್ಯ ವಂಶ ವಿನಾಶನಾದ ಶೇಷ ಶತ್ರವಃ ಅನೇನ ಜಿತಾ ಇತಿ ಶತ್ರುಜಿತ್ ಅಭವತ್. ಮದ್ರಶ್ರೇಣಿ ಅಂತ ಒಂದು ವಂಶ, ಅದರ ನಾಶ ಮಾಡುವ ವಿಷಯದಲ್ಲಿ ವಿನಾಶನಾತ್ ಅಶೇಷ ಶತ್ರವೋ ಅನೇನ ಜಿತಾ. ಭದ್ರಶ್ರೇಣಿಯ ವಂಶದ ಅನೇಕ ರಾಜರನ್ನು ಅವನು ಸಂಹಾರ ಮಾಡಿದ. ಅದರಿಂದಾಗಿ ಅವನಿಗೆ ಶತ್ರುಜಿತ್ ಅಂತ ಹೆಸರು ಬಂತು. ಯಾರಿಗೆ? ಪ್ರತರ್ಧನನಿಗೆ. ಅವನ ಮೊದಲೇ ಹೆಸರು ಪ್ರತರ್ಧನ ಅಂತಿತ್ತು, ಶತ್ರುಜಿತ್ ಅಂತನೂ ಮತ್ತೊಂದು ಹೆಸರು ಬಂತು. ಯಾಕಂದ್ರೆ ಎಲ್ಲ ರಾಜರನ್ನು ಕೂಡ ಶತ್ರುಗಳಾಗಿ ನಿಂತವರನ್ನ ಗೆದ್ದ. ತೇನ ಸ ಪ್ರೀತಿಮತ ಆತ್ಮಪುತ್ರ ವತ್ಸವತ್ಸತ್ ಇತ್ಯಭಿಹಿತೋ ವತ್ಸೋ ಅಭವತ್. ಪ್ರತರ್ಧನನನ್ನು ದಿವೋದಾಸ ಅತ್ಯಂತ ಪ್ರೇಮವಶನಾಗಿ ವತ್ಸ ವತ್ಸ ಅಂತ ಅವನನ್ನ ಕರಿತಾ ಇದ್ದದ್ರಿಂದ ಅವನಿಗೆ ಮತ್ತೊಂದು ಹೆಸರು ಬಂತು, ವತ್ಸ ಅಂತ. ವತ್ಸರಾಜ ಅಂತ ಕರೀತಾರೆ ಅವನನ್ನ. ಸತ್ಯಪರತೆಯ ಋತಧ್ವಜ ಸಂಯಂ ಅವಾಪ. ಇನ್ನು ಅತ್ಯಂತ ಪ್ರಾಮಾಣಿಕನಾಗಿ ಸತ್ಯಪರಾಯಣನಾದ್ರಿಂದಾಗಿ ಅವನನ್ನ ಋತಧ್ವಜ ಅಂತ ಕರೀತಾ ಇದ್ರು ಅವನನ್ನ. ತತಶ್ಚ ಕುವಲಯ ನಾಮಾನಂ ಅಶ್ವಂ ಲೇಭೆ ತತಃ ಕುವಲಯಾಶ್ವ ಇತ್ಯಸ್ಯಾಂ ಪೃಥಿವ್ಯಾಂ ಪ್ರಥಿತಃ. ಅವನಿಗೆ ಇನ್ನೊಂದು ಹೆಸರು ಬಂತು, ಕುವಲಯಾಶ್ವ. ಭೂಮಿಯನ್ನೇ ಸುತ್ತುವ ಒಂದು ಕುದುರೆ ಸಿಕ್ತವನಿಗೆ. ಆ ಕುದುರೆ ಮೇಲೆ ಹತ್ತಿ ಭೂಮಿಯನ್ನೆಲ್ಲ ಸುತ್ತಿ ಬಂದ. ಹಾಗಾಗಿ ಅವನಿಗೆ ಕುವಲಯಾಶ್ವ ಅಂತ ಹೆಸರು ಬಂತು. ತಸ್ಯ ಚ ವತ್ಸಸ್ಯ, ಅಂತಹ ವತ್ಸನೆಂಬ ರಾಜನಿಗೆ ಅಲರ್ಕ ಎನ್ನುವ ಮಗ ಹುಟ್ಟಿದ. ಯಸ್ಯ ಅಯಂ ಅದ್ಯಾಪಿ ಶ್ಲೋಕೋ ಗೀಯತೆ. 6 ವರ್ಷ ಸಹಸ್ರಾಣಿ 6 ವರ್ಷ ಶತಾನಿ ಚ ಅಲರ್ಕಾದ ಪರೋ ನಾನ್ಯೋ ಭುಜೆ ಮೇದಿನಿ ಯುವಾ. ಅವನ ಅಲರ್ಕನ ವಿಷಯದಲ್ಲಿ, ಅಲರ್ಕ ತುಂಬಾ ಪ್ರಸಿದ್ಧನಾದ ವ್ಯಕ್ತಿ ಇತಿಹಾಸ ಪುರಾಣಗಳಲ್ಲಿ. ಅವನು 66,000 ವರ್ಷಗಳ ಕಾಲ ಭೂಮಿಯನ್ನ ಅತ್ಯಂತ ಸುಸ್ಥಿರವಾಗಿ ಇರಿಸಿ ರಾಜ್ಯಭಾರವನ್ನು ನಡೆಸಿ ಅತ್ಯಂತ ಯುವಕನಾಗಿ ತನ್ನ ಕರ್ತವ್ಯವನ್ನು ನಿರ್ವಹಿಸಿದ ಇಂಥ ವ್ಯಕ್ತಿ ನಮೇದಿನಿ ಭುಜೆ. ಎಂದೂ ಕೂಡ ಭೂಮಿ ಇಂಥ ಒಬ್ಬ ರಾಜನಿಂದ ಆಳಲ್ಪಡಲಿಲ್ಲ ಅಂತ ಲೋಕದಲ್ಲಿ ಒಂದು ಹಾಡೇ ನಿರ್ಮಾಣ ಆಯ್ತಂತೆ. ಎಲ್ಲರೂ ಈ ವ್ಯಕ್ತಿಯ ಬಗ್ಗೆ ಬಹಳ ಹೇಳಿಕೊಂಡು ತಿರುಗ್ತಾ ಇದ್ರಂತೆ. ತಸ್ಯ ಸನ್ನತಿ ನಾಮ ಅಭವತ್ ಆತ್ಮಜಃ. ಆ ಅಲರ್ಕನಿಗೆ ಸನ್ನತಿ ಅನ್ನುವ ಒಬ್ಬ ಮಗ ಹುಟ್ಟಿದ. ಸನ್ನತೇಹೇ ಸುನೀತ. ಸನ್ನತಿಗೆ ಸುನೀತ ಅನ್ನೋನು ಹುಟ್ಟಿದ. ತಸ್ಯಾಪಿ ಸುಕೇತು. ಅವನಿಗೊಬ್ಬ ಮಗ ಹುಟ್ಟಿದ, ಸುಕೇತು ಅನ್ನೋದು. ತಸ್ಮಾತ್ ಧರ್ಮಕೇತು. ಅವನಿಗೊಬ್ಬ ಮಗ ಹುಟ್ಟಿದ, ಅವನು ಧರ್ಮಕೇತು. ಅವನಿಗೊಬ್ಬ ಮಗ ಹುಟ್ಟಿದ, ಅವನು ಸತ್ಯಕೇತು. ತಸ್ಮಾತ್ ವಿಭು ತತ್ತನಯ ಸುವಿಭು. ಆ ಸತ್ಯಕೇತುವಿಗೆ ವಿಭು ಅನ್ನುವ ಮಗು ಹುಟ್ಟಿತು. ಆ ವಿಭುವಿಗೆ ಮುಂದೆ ಸುವಿಭು ಅನ್ನುವಂತಹ ಮಗ ಹುಟ್ಟಿದ. ಅಲ್ಲಿಂದ ಸುಕುಮಾರನಿಂದ ದೃಷ್ಟಕೇತು, ದೃಷ್ಟಕೇತುನ ಭೀತಿಹೋತ್ರನಿಂದ ತಸ್ಮಾತ್ ಗರ್ಗ.
ಭಾರ್ಗ, ಭಾರ್ಗನಿಂದ ಭಾರ್ಗ ಭೂಮಿ, ಭಾರ್ಗ ಭೂಮಿಯಿಂದ ಈ ಚಾತುರ್ವರ್ಣ್ಯದ ಪ್ರವೃತ್ತಿಗೆ ಕಾರಣನಾದ ಕಾಶ್ಯ ಭೂಭೃತ ಕಥಿತಾ. ಇದರಿಂದಾಗಿ ತತ್ತತ್ ಕರ್ತವ್ಯವನ್ನು ನಿರ್ವಹಿಸುವಂತಹ ವರ್ಣ ವ್ಯವಸ್ಥೆಯಿಂದ ಕೂಡಿದಂತಹ ಲೋಕದ, ಅಂದ್ರೆ ಹಿಂದೆ ಅವನ ಜೀವ ಯಾವ ವರ್ಣದಲ್ಲಿತ್ತೋ ಅದಕ್ಕೆ ತಕ್ಕಂತ ಶರೀರವನ್ನೇ ಪಡೀತಾ ಇದ್ರು. ಈ ಕೃತ ತ್ರೇತ ದ್ವಾಪರಗಳಲ್ಲಿ ಸಾಮಾನ್ಯ, ದ್ವಾಪರದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಲಿಕ್ಕೆ ಶುರುವಾಯಿತು. ಅಂದ್ರೆ ಅವನ ಹುಟ್ಟು ಒಂದಿರುತ್ತೆ, ಅವನ ಮೂಲ ವರ್ಣ ಒಂದಿರುತ್ತೆ. ಆದ್ರೆ ಅವರಿಗೆ ಸತ್ಕರ್ಮದಲ್ಲಿ ಅತ್ಯಂತ ರತಿ ಇದ್ದು, ಇನ್ನು ತೀರಾ ಅನ್ಯಾಯ ಇತ್ಯಾದಿಗಳನ್ನು ಮಾಡಿದಾಗ ಶಾಪದ ವಶಾತ್ ಅವರು ಬೇರೆ ವರ್ಣದಲ್ಲಿ ಹುಟ್ಟುವುದು ಇರುತ್ತೆ. ಅದು ಬಿಟ್ರೆ ಅವರಿಗೆ ಸಹಜವಾಗಿ ಅವ್ರು ಯಾವ ವರ್ಣದವರು ಆ ವರ್ಣದ ಶರೀರದಲ್ಲಿ ಅವರಿಗೆ, ಅಂದ್ರೆ ಆ ಪ್ರವೃತ್ತಿಯೂ ಕೂಡ ಗೋತ್ರ ಪ್ರವೃತ್ತಿ ಇತ್ಯಾದಿ ಕೂಡ ಅದೇ ರೀತಿ ಇರ್ತಿತ್ತು. ಈ ರೀತಿಯಾಗಿ ಇರುವ ತನಕ ಚಾತುರ್ವರ್ಣ್ಯದಲ್ಲಿ ಹುಟ್ಟಿನಲ್ಲಿ ವ್ಯತ್ಯಾಸ ಇರ್ತಿರ್ಲಿಲ್ಲ. ಅವರ ಸ್ವಭಾವ ಮತ್ತು ಅವರ ಹುಟ್ಟು ಎರಡು ಒಂದೇ ರೀತಿ ಇರ್ತಿತ್ತು. ಯಾವಾಗ ಈ ಕಲಿಯ ಕಲ್ಮಶ ಜಾಸ್ತಿ ಆಗ್ತಾ ಬಂತೋ, ಪಾಪದ ಪ್ರವೃತ್ತಿಗಳು ಹೆಚ್ಚುತ್ತಾ ಬಂದ್ವು, ದುರುಳರ ಆಕ್ರಮಣ ಜಾಸ್ತಿ ಆಗ್ತಾ ಬಂತೋ, ಆವಾಗ ಆ ವರ್ಣಕ್ಕೂ ಅವರ ಮೂಲ ಧರ್ಮಕ್ಕೂ ವ್ಯತ್ಯಾಸ ಇರುವಂತೆ ಅವರು ಶರೀರದ ಬದಲಾವಣೆಗಳು ಹುಟ್ಟಿದ ನಂತರ ಈಗ ನಾವು ಎರಡು ಮುಖದ ಸಮಾಜದ ಪ್ರವೃತ್ತಿಯನ್ನ ನೋಡ್ತಾ ಇರುವುದನ್ನು ನಾವು ಗಮನಿಸಬಹುದು. ಇಲ್ಲಿ ಇವರೆಲ್ಲ ಚಾತುರ್ವರ್ಣ್ಯದ ಪ್ರವೃತ್ತಿಗೆ ನಿಮಿತ್ತವಾಗಿ ಅನೇಕ ಕರ್ತವ್ಯಗಳನ್ನು ಸಮಾಜದಲ್ಲಿ ದೃಢ ಮಾಡಿದ್ರು. ಕಾಶ್ಯ ಭೂಭೃತ ಕಥಿತಾಹ, ಇದು ಕಾಶ್ಯಪ ಅಲ್ಲ, ಕಾಶ್ಯ ಗೋತ್ರದವರು ಆ ಚಾತುರ್ವರ್ಣ್ಯದ ಧರ್ಮವನ್ನ ಚೆನ್ನಾಗಿ ನಡೆಸುವಂತೆ ಕಾರಣರಾದ್ರು. ಅಂದ್ರೆ ಅಲ್ಲಿ ವ್ಯತ್ಯಾಸ ಏನು ಆಗ್ತಿರ್ಲಿಲ್ಲ. ರಜೇಹ ಸಂತತಿ ಶ್ರೂಯತಾ, ಮುಂದೆ ರಜಿಯ ಸಂತತಿಯನ್ನು ಹೇಳ್ತೇನೆ ಅನ್ನುವಲ್ಲಿಗೆ ಚತುರ್ಥ ಅಂಶದ 8ನೆಯ ಅಧ್ಯಾಯ ಮುಕ್ತಾಯವಾಯಿತು. ನಾಳೆ ಮತ್ತೆ ನಾವು 9ನೆಯ ಅಧ್ಯಾಯದ ಚಿಂತನೆಯನ್ನು ನಡೆಸೋಣ. ಶ್ರೀ ಹರಿಪ್ರಿಯತಾಂ ಕೃಷ್ಣಾರ್ಪಣಮಸ್ತು.